ಸರ್ ನಿಜಕ್ಕೂ ಕೂಡ ಇವತ್ತು ಏನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದಿಂದ ಸುಮಾರು 24 ವರ್ಷ ನಾಡು ನುಡಿ ಜಲ ಭಾಷೆ ಅದ್ರ ಪರ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದು. ಕೆಲವು ನಿಮಗೂ ಗೊತ್ತು, ಹಿಂದೆ ಅಂಗನವಾಡಿಗೆ ಮಕ್ಕಳಿಗೆ ಸಮವಸ್ತ್ರ ಪುಸ್ತಕ ಕೊಡ್ತಾ ಇದ್ದು. ಅದಾದ ನಂತರ ಕೆಲವು ಸರ್ಕಾರಿ ಶಾಲೆಗಳಿಗೆ ಏನು ಬಣ್ಣ ಬಳಸೋಂಥದ್ದು, ಅಲ್ಲಿ ಮಕ್ಕಳಿಗೆ ಏನು ವ್ಯವಸ್ಥೆ ಬೇಕು ಅದನ್ನೆಲ್ಲ ಕೆಲವು ನಮ್ಮ ವೇದಿಕೆಯಿಂದ ಸುಮಾರು 24 ವರ್ಷದಿಂದ ಮಾಡ್ಕೊಂಡು ಬರ್ತಿದ್ದಾರೆ. ಈ ಬಾರಿ ಏನಂದ್ರೆ ನಮ್ಮ ವೇದಿಕೆಯಲ್ಲಿ ಮಹಿಳೆಯರು ಹೆಚ್ಚು ಇರೋದ್ರಿಂದ, ಇಲ್ಲ ಸರ್ ನಾವೆಲ್ಲರೂ ಕೂಡ ಒಂದು ವಿಭಿನ್ನವಾಗಿ ಯಾಕೆ ನಾವು ಮಾಡಬಾರ್ದು, ಈ ಬಾರಿ ನೀವು ನಿಮ್ಮ ಒಂದು ಬೆನ್ನೆಲುಬಾಗಿ ನೀವು ನಿಂತ್ಕೊಳ್ಳಿ, ನಮ್ಮ ಶಕ್ತಿ ಏನು ಅಂತ ತೋರಿಸಿ ಅಂತೇಳಿ ನಿಜಕ್ಕೂ ಕೂಡ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ಮಹಿಳೆಯರೆಲ್ಲರೂ ಸೇರಿ ಸುಮಾರು ವೈದ್ಯಕೀಯ ಶಿಕ್ಷಣದಿಂದ ಮತ್ತು ಶಿಕ್ಷಕರ ಕಡೆಯಿಂದ ಎಲ್ಲರಿಗೂ ಕೂಡ ಒಂದು ಮೈಸೂರು ರತ್ನ ಪ್ರಶಸ್ತಿಯನ್ನ ನೀಡಿ ಅವರಿಗೆ ಗೌರವಿಸಿದ್ದಾರೆ. ಅದೇ ರೀತಿ ಪೌರ ಕಾರ್ಮಿಕರಿಗೂ ಕೂಡ ಒಂದು ಸನ್ಮಾನ ಇಟ್ಕೊಂಡು ನಿಜಕ್ಕೂ ಇವತ್ತು ಸ್ವಾಭಿಮಾನಿ ಬಳಗದಿಂದ ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಡೀತಾ ಇದೆ. ನಿಮ್ಗೆಲ್ಲರಿಗೂ ಗೊತ್ತು, ಮುಂದೆ ಏನು ಈ ಸ್ವಾಭಿಮಾನಿ ಬಳಗದಿಂದ ಎಲ್ಲಿ ಬಡವರ ಪರ ನ್ಯಾಯಯುತವಾಗಿ ಎಲ್ಲಿ ಮಹಿಳೆಯರಿಗೆ ಆಗ್ಬೋದು ಪುರುಷರಿಗಾಗ್ಬೋದು ಒಂದು ನ್ಯಾಯವಾಗಿ ಒಂದು ಹೋರಾಟ ಮಾಡಬೇಕು ಅಂತ ಒಂದು ನಮ್ಮ ಕಿಚ್ಚು ಮುಂದೆನೂ ಕೂಡ ಅದೇ ರೀತಿ ಹೋಗುತ್ತೆ. ಇವತ್ತು ಎಲ್ಲ ಇಡೀ ಕರ್ನಾಟಕದಾದ್ಯಂತ ನಿಮ್ಗೆಲ್ಲರಿಗೂ ಗೊತ್ತು, ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗನ ಉದ್ಘಾಟನೆ ಮಾಡಿ 5 ತಿಂಗಳಲ್ಲಿ ಇವತ್ತು ಸುಮಾರು 10 ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡಿದ್ದೀವಿ. ಮುಂದೊಂದು ದಿವಸ ಇನ್ನ ಕೆಲವು ತಿಂಗಳಲ್ಲಿ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ನಮ್ಮ ವೇದಿಕೆಯಿಂದ ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡ್ತೀವಿ ಅಂತ ನಮ್ಮ ಒಂದು ಬಳಗದಿಂದ ಒಂದು ಶಕ್ತಿ ಇರೋದ್ರಿಂದ ನಾವು ಮುಂದೆನೂ ಎಲ್ಲಾ ಜಿಲ್ಲೆಯಲ್ಲೂ ನಮ್ಮ ಸ್ವಾಭಿಮಾನಿ ಬಳಗನ ಅಲ್ಲಿ ಎಲ್ಲರೂ ಕೂಡ ನಮ್ಮ ಕನ್ನಡದ ಕಟ್ಟಾಳುಗಳನ್ನ ನ್ಯಾಯಯುತವಾಗಿ ಹೋರಾಟ ಮಾಡೋದಕ್ಕೆ ನಾವು ಶಕ್ತಿ ತುಂಬ್ತಾ ಇದ್ದೀವಿ. ಮುಂದೆ ನಮ್ಮ ಹೋರಾಟ ಇದೇ ರೀತಿ ಸಾಗ್ತಾ ಇರುತ್ತೆ ಸರ್. ನಿಜಕ್ಕೂ ಕೂಡ ಸರ್, ಯಾಕೆಂದ್ರೆ ಹೋರಾಟಗಾರನ್ನ ನಿಮ್ಗೆಲ್ಲರಿಗೂ ಗೊತ್ತು, ಹೋರಾಟಗಾರ ಇವತ್ತು ನಾವ್ ಯಾರು ಎಲ್ಲೋ ಒಂದ್ ಕಡೆ ದುಡ್ಡನ್ನ ರೋಲ್ ಕಾಲ್ ಮಾಡಿ ಅವ್ರತೋ ನಾವು ಕಿತ್ಕೊಂಡು ಆತರ ಮಾಡೋಂಥ ಸ್ವಾಭಿಮಾನಿ ಬಳಗಲ್ಲ. ಎಲ್ಲರೂ ನಾವು ದುಡಿಮೆ ಮಾಡಿ ನಮ್ಮ ಮನೆಯಿಂದ ದುಡ್ಡನ್ನ ತಂದು ನಾವು ಹೋರಾಟ ಮಾಡ್ತಾ ಇದ್ವಿ. ಕೆಲವು ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಹೋರಾಟನೂ ಬೇಡ, ನಮ್ಮ ಜೀವನನೇ ಬೇಡ, ನಾನು ಎಲ್ಲ ಒಂದ್ ಕಡೆ ಹೋಗಿ ಸೂಸೈಡ್ ಮಾಡ್ಕೋಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ನನಗೆ ಬೆನ್ನೆಲುಬಾಗಿ ನಿಂತವರು ನಮ್ಮ ತಾಯಿ ಮತ್ತು ನನ್ನ ಶ್ರೀಮತಿ, ನನ್ನ 2 ಹೆಣ್ಮಕ್ಳು. ಯಾಕೆಂದ್ರೆ ಹೆಣ್ಮಕ್ಳು ಶಕ್ತಿ ಹಂಗಿದೆ. ನಿಜಕ್ಕೂ ಇವತ್ತು ನನ್ನ ಶ್ರೀಮತಿ, ನನ್ನ ಮಕ್ಕಳು ಹೋರಾಟದ ಕಿಚ್ಚನ್ನ ಎಬ್ಬಿಸಿದ್ರು. ಆ ಕಿಚ್ಚು ಇವತ್ತು ನೋಡಿ ಇಡೀ ಕರ್ನಾಟಕದಾದ್ಯಂತ ಸ್ವಾಭಿಮಾನಿ ಬಳಗ ಏನ್ ಶಕ್ತಿ ಅಂತ ಇದೆ ಅಂತ ತೋರ್ಸೋದಕ್ಕೆ ಇವತ್ತು ನನ್ನ ಜೊತೆ ಎಲ್ಲ ಮಹಿಳೆಯರು, ನಮ್ಮ ಕಮಲಾ ನಟರಾಜ್ ಆಗ್ಬೋದು, ಮೈತ್ರಿ ಮೇಡಮ್ ಆಗ್ಬೋದು, ಚೈತ್ರ ಮೇಡಮ್, ಸೌಮ್ಯ ಮೇಡಮ್, ಅದೇ ರೀತಿ ನಮ್ಮ ಪದ್ದು, ಚರಣ್ ರಾಜು, ರವಿಕಿರಣ್ ಎಲ್ಲರೂ ಕೂಡ ನನ್ನ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಇದೊಂದು ಸಂತೋಷದ ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಆದ್ರಿಂದ ಮುಂದೆ ಇದೇ ರೀತಿ ನಿರಂತರವಾಗಿ ನಮ್ಮ ಹೋರಾಟನ ಹಮ್ಮಿಕೊಳ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮ್ಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳಿ ನನ್ನ ಮಾತು